ಪ್ರೀತಿಯ ವೀಕ್ಷಕರೇ, ಅದೆಷ್ಟೋ ಸಲ ನಮಗನಿಸಿದೆ ನಮ್ಮ ದೇಶದಲ್ಲಿ ಜೀವಂತವಾಗಿರ್ತಕ್ಕಂಥ ವೇದಾಂತ ಎಲ್ಲೋ ನಮ್ಮನ್ನು ಒಂದು ಸ್ವಲ್ಪ ನಾಗರಿಕಗೊಳಿಸೋ ನಿಟ್ಟಿನಲ್ಲಿ ಹಿಂದೇಟು ಹಾಕಿದೆಯೋ ಏನೋ ಅಂತ ಅನ್ನಿಸ್ತಾ ಇದೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ವೇದಾಂತ ಅಥವಾ ಆಧ್ಯಾತ್ಮಿಕ ವಿಚಾರಧಾರೆಯಿಂದಾಗಿ ನಾವು ಸರಿಯಾದ ನಾಗರಿಕ ಬದುಕನ್ನು ಬದುಕ್ತಾ ಇಲ್ಲ, ಅಥವಾ ನಾಗರಿಕ ಬದುಕಿನ ಬಗ್ಗೆ, ಭೌತಿಕ ಬದುಕಿನ ಬಗ್ಗೆ ನಮಗೆ ಆಸ್ಥೆ ಕಾಳಜಿಗಳು ಇಲ್ಲ ಅಂತ ಅದೆಷ್ಟೋ ಸಲ ನಮಗನಿಸಿದೆ. ನಮ್ಮಲ್ಲಿ ಒಂದು ಮಾತು ಪ್ರಚಲಿತವಾಗಿದೆ, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ ಅನ್ನುವಂಥ ಮಾತು. ಈ ಮಾತು ತುಂಬ ಅರ್ಥಗರ್ಭಿತವಾಗಿದೆ, ಚೆನ್ನಾಗಿದೆ. ಆದರೆ ಈ ಮಾತು ಎಲ್ಲೋ ಒಂದು ಕಡೆಗೆ ನಮ್ಮ ಭೌತಿಕ ಬದುಕಿನ ಬಗ್ಗೆ ನಮ್ಮಲ್ಲಿ ಜಿಗುಪ್ಸೆಯನ್ನು ಹುಟ್ಟಿಸ್ತಾ ಇದೆ, ಬದುಕನ್ನು ಚೆನ್ನಾಗಿ ಬದುಕೋದಕ್ಕೆ ಅಡ್ಡಿಯಾಗ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ. ಯಾಕೆಂದರೆ ನಾವು ಭೌತಿಕ ಬದುಕಿನ ಬಗ್ಗೆ ಚಿಂತಿಸದೆ ಎಲ್ಲೋ ಒಂದು ಕಡೆ ಅಲೌಕಿಕವಾಗಿರ್ತಕ್ಕಂಥ ಆ ಲೋಕದ ಕುರಿತು ಚಿಂತಿಸ್ತಾ ಇದ್ದೀವಿ. ಆ ಮಾತೇ ಹೇಳೋ ಹಾಗೆ, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಆ ಮನೆಯ ಬಗ್ಗೆ ನಮಗೆ ಕಾಳಜಿ ಇದೆ, ಈ ಮನೆಯ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಅದಕ್ಕೋಸ್ಕರನೇ ನಮಗನ್ನಿಸಿದೆ ಎಷ್ಟೋ ಸಲ ಈ ದೇಶ ಅಷ್ಟೊಂದು ನರಕಾಸುರನಿಂದ ಅಥವಾ ಕಸಾಸುರನಿಂದ ತುಂಬಿಕೊಂಡಿದ್ದು ಯಾಕೆ, ತ್ಯಾಜ್ಯದಿಂದ ತುಂಬಿಕೊಂಡಿದ್ದು ಯಾಕೆ ಅಂತಂದರೆ, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ ಅನ್ನುವಂಥ ಈ ಒಂದು ಕಾಳಜಿ ಇದೆಯಲ್ಲ, ಅದಕ್ಕೋಸ್ಕರ ನಾವು ನಮ್ಮ ದೇಶವನ್ನು ಶುಚಿಯಾಗಿಟ್ಕೊಳ್ಳಿಕ್ಕೆ, ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದೇ ವಿದೇಶಗಳಿಗೆ ಹೋದಾಗ ಅವರು ತಮ್ಮ ನಗರ ಪಟ್ಟಣಗಳನ್ನು, ರಸ್ತೆಗಳನ್ನು ಎಷ್ಟು ಸೊಗಸಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತದೆ. ಯಾಕೆಂದರೆ ಅವರಿಗೆ ಇಲ್ಲಿರೋದು ನಮ್ಮನೆ, ಅಲ್ಲಿರೋದು ಸುಮ್ಮನೆ. ನಮಗೆ ತದ್ವಿರುದ್ಧವಾಗಿ ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಈ ವೇದಾಂತಿಕ್ ಔಟ್ಲುಕ್ ಅಥವಾ ವೇದಾಂತಿಕ್ ಥಿಂಕಿಂಗ್ ಏನಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ನಾವು ನಾಗರಿಕ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಅವಕಾಶ ನೀಡ್ತಾ ಇದೆಯೋ ಏನೋ ಅನ್ನುವಂಥ ಭಾವನೆ ನಮಗೆ ಬಂದಾಗಿದೆ. ಅದಕ್ಕೋಸ್ಕರ ಹಾಗಾಗಬಾರ್ದು. ನಮ್ಮ ನಗರ ಪಟ್ಟಣಗಳು ಶುಚಿಯಾಗಿರಬೇಕು. ಶುಚಿನೇ ಶಿಸ್ತು, ಶಿಸ್ತೇ ವ್ಯಕ್ತಿತ್ವ ಮತ್ತು ಶಿಸ್ತೇ ತಪಸ್ಸು ಅನ್ನೋದನ್ನು ನಮ್ಮ ಜನಗಳು ಅರ್ಥ ಮಾಡ್ಕೊಂಡ್ಬಿಟ್ಟು, ಕಸ ನನ್ನ ಮನೆ ಮುಂದಿದ್ದರೆ ಮಾತ್ರ ಕಸ, ಬೇರೆಯವರ ಮನೆ ಮುಂದಿದ್ದರೆ ಕಸ ಅಲ್ಲ ಅನ್ನುವಂಥ ಭಾವನೆಯನ್ನು ತಂದುಕೊಳ್ಳದೆ ನಮ್ಮ ನಗರ ಸ್ವಚ್ಛವಾಗಿರಬೇಕು, ನಮ್ಮ ಓಣಿ ಸ್ವಚ್ಛವಾಗಿರಬೇಕು, ನಮ್ಮ ಗಲ್ಲಿ ಸ್ವಚ್ಛವಾಗಿರಬೇಕು ಅನ್ನುವಂಥ ಈ ಸ್ವಚ್ಛತಾ ಪ್ರಜ್ಞೆಯನ್ನು ನಮ್ಮ ಜನಗಳು ತುಂಬಿಕೊಂಡಿದ್ದರೆ ಈ ದೇಶ ಸ್ವಚ್ಛವಾಗಿರ್ತದೆ. ತ್ಯಾಜ್ಯ ಸಮಸ್ಯೆಯಿಂದ, ಘನತ್ಯಾಜ್ಯ ಸಮಸ್ಯೆಯಿಂದ ಬಳಲೋದಿಲ್ಲ ಅನ್ನೋದನ್ನು ಜನಗಳು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ನಾಗರಿಕಗೊಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು.